ಬಾಗಲಕೋಟೆ ಮತ್ತು ದಾವಣಗೆರೆ ಸೀಟು ಹೈಕಮಾಂಡ್ ತೀರ್ಮಾನ ಮಾಡೋದು. ಸುರ್ಜೇವಾಲಾ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಫ್ರೈಡೆ. ಅಷ್ಟರೊಳಗಡೆ ನಿನ್ನೆ ದಾವಣಗೆರೆಗೆ ಹೋಗಿದ್ದರು ಒಂದು ಟೀಮು, ಮತ್ತು ಬಾಗಲಕೋಟೆಗೂ ಕೂಡ ಹೋಗಿದ್ದರು. ಅವರು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಆಧಾರದ ಮೇಲೆ ನಾನು ಡಿ.ಕೆ ಚರ್ಚೆ ಮಾಡಿ ಸುರ್ಜೇವಾಲಾ ಜೊತೆ ಮಾತಾಡಿ ಕಳಿಸ್ಕೊಡ್ತೀನಿ. ಮೇಟಿ ಕುಟುಂಬದವರು 3 ಜನ ಟಿಕೆಟ್ ಕೇಳ್ತಾ ಇದ್ರು. ಮಲ್ಲಿಕಾರ್ಜುನ, ಉಮೇಶ ಮತ್ತು ಮಾದೇವಿ. ಆ 3 ಜನ ನೀವೆಲ್ಲ ಒಟ್ಟಿಗೋಗಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನೀವೆಲ್ಲ ಮಾಡಬೇಕು, ಒಟ್ಟಿಗೆ ಮಾಡಬೇಕು ಅಂತ ಹೇಳಿ ಕಳಿಸಿದ್ದೀನಿ ಅಷ್ಟೇ. ಒಪ್ಕೊಂಡಿದ್ದಾರೆ. ನಿಮ್ಮ ಜೊತೆ ಹೇಳಿದ್ರ? ಯಾವಾಗ? ಏನಂತ ಒಟ್ಟಿಗೆ ಸುದ್ದಿಗೋಷ್ಠಿ ಮಾಡಿ ಅಂತ ಹೇಳಿದ್ರಂತೆ, ಅದಕ್ಕೆ ನಾನು ಒಪ್ಪಿಲ್ಲ ಅಂತ ಹೇಳ್ತಾ ಇದ್ದೆ. ಸರ್ಕಾರದಲ್ಲಿ ಸಮಸ್ಯೆ DHY ಟ್ರಾನ್ಸ್ಫರ್ ಮಾಡಿದ್ರೆ ಅಂತ ಡಿಮ್ಯಾಂಡ್ ಮಾಡ್ತೀವಿ. ಅವರ ಗಂಡ ಅಂತ ಸರ್ DHY. ಗೊತ್ತಿಲ್ಲ ನನಗೆ, ಅದು ಗೊತ್ತಿಲ್ಲ. ನನ್ನ ಜೊತೆ ಒಪ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳ ಒಂದು ಕುಟುಂಬದ ಟಿಕೆಟ್ ವಿಷಯವನ್ನ ವಿಧಾನಸೌಧ 3ನೇ ಮಾಡಲಿ ಸಭೆ ಮಾಡಿದ ಇತಿಹಾಸ ಇದೇ ಪ್ರಥಮ ಬಾರಿಗೆ ಸರ್. ಒಂದು ಕುಟುಂಬದ ವಿಚಾರವನ್ನ ತಮ್ಮ ಕಚೇರಿಯಲ್ಲಿ ಸಭೆ ಮಾಡೋದು ನಾವೆಲ್ಲರೂ ಮಾಡ್ತೀವಿ. ನಿಮ್ಗೆ ಯಾಕ್ರಿ ಅದು? ನಿಮ್ಗೆ ಯಾಕೆ ಅದು? ಅಲ್ಲ, ಒಂದು ಕುಟುಂಬದ ವಿಚಾರವನ್ನ ಸಮಸ್ಯೆ ಬಗೆಹರಿಸುವಂತ ವಿಚಾರ ಸರ್. ಪಕ್ಷದ ವಿಚಾರ ಅದು, ಪಕ್ಷದ ವಿಚಾರ. ನೀನ್ ಯಾಕೆ ಮಾತಾಡ್ತಾ ಇದೀಯ? ಅಲ್ಲ, ಮಾಡುವಂತ ವಿಚಾರ ಸರ್. ನೀನ್ ಯಾಕೆ ಮಾತಾಡ್ತಾ ಇದೀಯ? ಪಕ್ಷದ ವಿಚಾರ, ಪಕ್ಷದ ವಿಚಾರ, ಪಕ್ಷದ ವಿಚಾರ.